ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರೋ ನೀನು? ನೀನು ನನ್ನನ್ನು ಹಿಡಿಯೋಕ್ಕೆ ಮುಂಚೆ ನಾನೇ ನಿನ್ನನ್ನು ಹಿಡಿತೀನಿ. ನೀನು ಒಂದ್ಸತಿ ತಪ್ಪಿಸ್ಕೊಂಡು ಹೋಗಿದ್ಯಾ, ಪದೇ ಪದೇ ಆಗಲ್ಲ. ನಿನಗೆ ಇನ್ನು ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಹೇಯ್, ಕೈಲಾಗದಿರೋ ಒಂಥರ ಫೋನಲ್ಲಿ ಏನು ಮಾತಾಡ್ತೀಯ? ನಿನಗೆ ಸ್ವಜನ ಇದ್ರೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡು. ನಾನು ನೀನ ನೋಡೇ ಬೇಡ. ನನ್ನ ತಂದೆ ನೆಮ್ಮದಿನ ನಿನ್ನ ತಂದೆ ಸೂರ್ಯನಾರಾಯಣ ಹಾಳು ಮಾಡ್ದ. ಈಗ ನಿನ್ನ ಫ್ಯಾಮ್ಲಿ ನೆಮ್ಮದಿನ ನಾನು ಹಾಳು ಮಾಡ್ತೀನಿ. ನಿನ್ನ ಫ್ಯಾಮ್ಲಿನ ಸರ್ವನಾಶ ಮಾಡೇ ಮಾಡ್ತೀನಿ. ನೀನಾ ನೋಡೇ ಬಿಡೋಣ. ಈ ಆಟದಲ್ಲಿ ಈಗ ನೀನು ಗೆದ್ದಿರ್ಬೋದು, ಆದರೆ ನೆಕ್ಸ್ಟ್ ಟೈಮ್ ಮಾತ್ರ ನಾನೇ ಗೆಲ್ಲೋದು. ನಿಮ್ಮಪ್ಪ ಸೂರ್ಯನಾರಾಯಣ ನಮ್ಮಪ್ಪ ಅಮ್ಮನ್ನ ಜೈಲ್ಗೆ ಹಾಕ್ಸಿದ್ದಾನೆ. ಸ್ವಲ್ಪ ದಿವಸದಲ್ಲಿ ಅವ್ರು ಜೈಲಿಂದ ರಿಲೀಸ್ ಆಗಿ ಆಚೆ ಬರ್ತಾರೆ. ಅವ್ರು ಬಂದ ಮೇಲೆ ನಾನೇನು, ನನ್ನ ಪವರ್ ಏನು ಅಂತ ತೋರಿಸ್ಬಿಡ್ತೀನಿ ನಿನಗೆ. ಹಲೋ, ಇವ್ರ ಬಾಸ್ಗೆ ತುಂಬ ಧೈರ್ಯ ಅನ್ಸುತ್ತೆ. ಫೋನಲ್ಲಿ ಹೆದರ್ಕೊಳ್ತಾ ಇದ್ದಾನೆ ಮಾತಾಡೋದಕ್ಕೆ. ಪರವಾಗಿಲ್ಲ, ನೀವು ಹೇಳಿ ಸಿಕ್ಕಿದ್ದೀರ ಅಂದಮೇಲೆ ನಿಮ್ಮ ಬಾಸ್ ಸಿಗಲ್ಲ. ಎಲ್ಲಿ ಹೋಗ್ತಾನೆ? ಅಗ್ರಜ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನು ಫೋನ್ ಮಾಡಿದ್ನಲ್ಲ, ಅವನು ಅಷ್ಟೇ, ಅವನು ಸುಮ್ಮನೆ ಬಿಡಬಾರ್ದು. ಯಾರೋ ಬೇಕು ಅಂತಾನೆ ಪವರ್ ಆಫ್ ಮಾಡಿದ್ರು. ರಂಗದಿ ಹಿಡಿದಿರುವೆ ಕಹಳೆ ಹೂದಿ.
ಕಾಕ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾರೆ, ಬನ್ನಿ ಹುಡ್ಕೋಣ. ಬೇಡ ವಿಕ್ರಾಂತ್, ಅವ್ರು ನಮಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಫಾಲೋ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆ್ಯಂಡ್ ಮೋರ್ ಓವರ್, ನಮ್ಮ ಜೊತೆ ಅಮ್ಮ ಅತ್ತೆ ಎಲ್ಲ ಇದ್ದಾರೆ. ಎಲ್ಲಿ ಹೋಗ್ತಾರೆ? ಸತ್ಯದ್ರಲ್ಲಿ ಸಿಕ್ಕಾಕೋತಾರೆ. ಆದ್ರೂ ಅಗ್ರಜ ಪ್ರಪಂಚ ತುಂಬಾನೇ ಚಿಕ್ಕದು ವಿಕ್ರಾಂತ್. ಎಲ್ಲೂ ಹೋಗೋದಕ್ಕಾಗಲ್ಲ. ಸಿಕ್ಕಾಕೋತಾರೆ. ಬನ್ನಿ ಮನೆಗೆ ಹೋಗೋಣ. ಅಗ್ರಜ ಕೇಕು. ವಿಕ್ರಾಂತ್, ಅವ್ರು ಯಾರೋ ತಂದಿರೋ ಕೇಕನ್ನ ತಲೆ ಕೆಟ್ಟಿದ್ಯಾ? ಬಾ. ಕೇಕ್ ಯಾರ್ದಾದ್ರೆ ಏನಂತೆ ಅಗ್ರಜ? ಆ ಹೆಂಗ್ಸು ತೊಲಗಿರೋ ಖುಷಿಲಾದ್ರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ವಿಕ್ರಾಂತ್, ನಮ್ಮ ಮನೆಗೆ ತೊಂದರೆ ಕೊಡ್ತಿರೋರು ಒಬ್ಬರು ಇಬ್ಬರು ಅಲ್ಲ, ಸುಮಾರು ಜನರ ಪಟ್ಟಿ ಇದೆ. ಅವರೆಲ್ಲರೂ ಬೇರೆ ಸಮೇತ ಕಿತ್ತು ಹಾಕಲ್ಲ. ಆಮೇಲೆ ಒಂದಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ. ಬಾ. ಹಾಂ ಬಾಬಾ ಹೇಳಿ. ಬಾಬಾ ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನೀವು ವೇದಾಂತ್ ಇಬ್ರು ಇದ್ರಲ್ಲ, ಹೇಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ? ಸರಿ ಆಯ್ತು, ಬನ್ನಿ, ಹುಷಾರು ನೀವಿಬ್ರು. ರೀ, ನನಗೆ ಯಾಕೆ ಹೊಡೆದ್ರಿ ನೀವು? ನಿನ್ನ ಮೇಲೆ ಬಂದಿರೋ ಕೋಪಕ್ಕೆ ನಿನ್ನನ್ನು ಸಾಯಿಸ್ಬೇಕಂತ ಅನ್ಸುತ್ತೆ. ಅಣ್ಣ ಬೇಡ ಪ್ಲೀಸ್, ಅಣ್ಣ ಪ್ಲೀಸ್, ನಾವೇ ಜಗಾಡೋದು ಬೇಡ. ನೀನ್ ಕೊಟ್ಟಿರೋದು ಒಂದ್ ಕೆಲ್ಸ ಆದ್ರೂ ಸರಿಯಾಗಿ ಮಾಡಕ್ ಬರಲ್ವಾ? ಆ ವೇದಾಂತ್ ಮುಂದೆ ಮತ್ತೆ ನನ್ನನ್ನು ಸೋಲ ತರ ಮಾಡ್ಬಿಟ್ಟಿದ್ಯಲ್ಲ.
ನಿನ್ನಿಂದ ನನಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ? ರೀ ನೀವು ಹೇಳ್ದಾಗೆ ಎಲ್ಲ ಮಾಡಿದ್ನಲ್ವಾ ನಾನು? ನಾನು ಹೇಳ್ದಂಗೆ ಮಾಡಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ಅವನ ಆಸ್ತಿ ನಿನ್ನ ಹೆಸರಲ್ಲಿ ಬರ್ದಿದ್ದಾನಂದ್ರೆ ಅವನ ಇಂಟೆನ್ಷನ್ ಇನ್ನು ಅರ್ಥ ಮಾಡ್ಕೋಬೇಕಿತ್ತು. ಪೇಪರಲ್ಲಿ ಸೈನ್ ಮಾಡಿಸ್ಕೊಂಡ್ಮೇಲೆ ಅದನ್ನ ಒಂದ್ಸತಿ ಚೆಕ್ ಮಾಡಬೇಕು ಅಂತ ಅನ್ಸ್ಲಿಲ್ವಾ ನಿನಗೆ? ನಿನ್ನ ಫೋನ್ ಲೊಕೇಶನ್ನ ಟ್ರ್ಯಾಕ್ ಮಾಡಿ ಅವನು ನಮ್ಮ ಲೊಕೇಶನ್ಗೆ ಬಂದಿದ್ದಾನೆ. ಅಂದ್ರೆ ಅವನೆಷ್ಟು ಬ್ರಿಲಿಯಂಟ್ ಅಂತ ಇದರಲ್ಲಿ ಗೊತ್ತಾಗತ್ತೆ. ಸ್ವಲ್ಪ ಏನ್ ಮಾಡಿದ್ರು ನಾವೆಲ್ರೂ ಇವಾಗ ಜೈಲಲ್ಲಿ ಇರ್ಬೇಕಾಗಿತ್ತು. ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಎಲ್ಲ ಸರಿ ಹೋಗುತ್ತೆ. ಅವಳು ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲ ಅಂದರೆ ಅವಳನ್ನು ಅರೆಸ್ಟ್ ಮಾಡಿಸ್ಬೋದಾಗಿತ್ತು. ಟೆನ್ಷನ್ ಮಾಡ್ಕೋಬೇಡಿ ಬಾಬಾ. ಅವರೆಷ್ಟೇ ಪ್ರೊಫೆಷ್ನಲ್ ಕ್ರಿಮಿನಲ್ಸ್ ಆಗಿದ್ರು ಒಂದಲ್ಲ ಒಂದಿನ ನಮ್ಮ ಕೈಗೆ ಸಿಕ್ಕಾಕೊಳ್ಳೇಬೇಕು. ಸಿಗಾಕೋತಾರೆ ನೋಡಿ ನಾಗ್ನಿ, ಸದ್ಯದಲ್ಲೇ ಸಿಗಾಕೋತಾರೆ. ಆವಾಗ ನಾನೇನು ಅಂತ ತೋರಿಸ್ತೀನಿ. ಸಿಕ್ಕಾಕೊಳ್ತಾರೋ ಬಿಡ್ತಾರೋ ಅನ್ನೋದು ಆಮೇಲಿನ ಮಾತು ಬಾವ. ನಲ್ಲಿ ಅವಳು ನಮ್ಮನೆಯಿಂದ ತೊಲಗುದ್ಲಲ್ಲ, ಅಷ್ಟೇ ಸಾಕು. ಅವಳಿಂದ ನಾವೇ ಕಿತ್ತಾಡೋ ಥರ ಆಗೋಯ್ತು. ಅಲ್ಲ ಅಣ್ಣ, ಅವಳು ನನಗೆ ಅಮ್ಮ ಮೇಲೆ ಬೇರೆ ಕೈ ಎತ್ತಿದ್ಯಾ? ಕೈ ಎತ್ತಬೇಕು ನಿಂಗೇನು ಅನಿಸ್ಲೇ ಇಲ್ವಾ? ಆದ್ಯ, ಆಗಿರೋದನ್ನೆಲ್ಲ ಕೆದ್ಕೋದ್ರಲ್ಲೇ ಅರ್ಥ ಇಲ್ಲ ಕಣೆ. ನೀನು ಸ್ವಲ್ಪ ಸುಮ್ಮನೆ ಇರೋ. ಹೌದು ಅದಕ್ಕೆ, ಹೇಗೋ ಇದೆಲ್ಲ ಮುಗೀತಲ್ವಾ, ಮತ್ತೆ ಇದನ್ನು ದೊಡ್ಡದು ಮಾಡ್ಕೊಂಡು ಹೋಗೋದು ಬೇಡ. ಹಾಗಲ್ಲ ಆರ್ತಿ, ಅವಳು ನಮ್ಮನ್ನ ಯಾವ ಥರ ಯಾಮಾರ್ಸೋಳೆ ಗೊತ್ತಾ? ನಿಮ್ಮನ್ನ ಯಾಮಾರ್ಸೋದಿರಲಿ, ನನ್ನ ಮಗಳು ಅಂತ ನನ್ನನ್ನೇ ಯಾಮಾರ್ಸದ್ಲಲ್ಲ, ಇದಕ್ಕೇನು ಹೇಳ್ತೀಯ? ಲೇ ಸುಹಾಸಿನಿ, ನನಗೇನೋ ಕಣ್ ಕಾಣ್ತಿರ್ಲಿಲ್ಲ, ಯಾಮಾರ್ದೆ. ಆದ್ರೆ ನಿನಗೆ ಕಣ್ ಕಾಣ್ತೈತಲ್ಲ, ನೀನು ಹೇಗೆ ಯಾಮಾರ್ದೆ?
ಮದರ್ ಇಂಡಿಯಾ, ಅಜ್ಜಿ ಹೇಳ್ತಿರೋದು ಕರೆಕ್ಟೇ ಅಲ್ವಾ? ಟೇಪಲ್ಲಿರೋದು ನಮ್ಮಮ್ಮ ಅಲ್ಲ ಅಂತ ನೋಡಿದ್ಮೇಲೆ ಯಾಕೆ ಸುಮ್ಮನೆ ಇದ್ರಿ? ಇದರಿಂದ ನಿಮ್ಮ ಉದ್ದೇಶ ಏನು? ಟೇಪಲ್ಲಿ ಗೊತ್ತಾಗಲಿಲ್ಲ ಅಂತ ಅನ್ಕೊಳ್ಳೋಣ, ಆದರೆ ಅವಳು ಮನೆಗೆ ಬಂದಾಗಲಾದ್ರೂ ಗೊತ್ತಾಗಬೇಕಿತ್ತಲ್ಲ ಅಮ್ಮ, ಅವಳು ನಮ್ಮ ಅಮ್ಮ ಅಲ್ಲ ಅಂತ. ಆವಾಗಲೂ ಯಾಕೆ ಹೇಳಿಲ್ಲ? ನಾನು ಅವಳನ್ನ ವಿತ್ ಪ್ರೂಫ್ ಸಮೇತ ಹಿಡ್ದಾಕಿದ್ರು ಒಂದು ಮಾತು ಕೂಡ ಆಡಲಿಲ್ಲ. ಅವಳು ವೇದಾಂತ ಅಮ್ಮ ಅಲ್ಲ, ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿದ್ರು ಅವಳೇ ಸಮರ್ಥನೆ ಮಾಡ್ಕೊಂಡ್ಬಂದ್ರಿ. ಅಲ್ಲಿಗೆ ನಿಮ್ಮ ಉದ್ದೇಶ ಆದರೂ ಏನು? ಯಾಕೆ ಈ ಥರ ಮಾಡಿದ್ರಿ? ಮಾತಾಡಿ ಮದರ್ ಇಂಡಿಯಾ. ಯಾಕೆ ಸುಹಾಸಿನಿ ಸುಮ್ಮನಾಗ್ಬಿಟ್ಟೆ? ಕೇಳ್ತಾ ಇದ್ದಾರಲ್ಲ, ಹೇಳು. ನೀನು ಈಗ ಮಾತಾಡಲಿಲ್ಲ ಅಂದರೆ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ ಅಂತ. ಇದರಲ್ಲಿ ನಿನ್ನ ಕೈವಾಡನೂ ಇದೆ ಅಂತ ಅರ್ಥ ಬರುತ್ತೆ. ಅದೇನು ಅಂತ ಬೇಗ ಹೇಳು. ಎಲ್ಲ ಗೊತ್ತಿದ್ದು ಏನೋ ಗೊತ್ತಿಲ್ಲದಿರೋ ಥರ ಸುಮ್ಮನೆ ನಿಂತಿದ್ದೀರ ಅಂದರೆ ಅವಳಷ್ಟು ತಪ್ಪು ನೀವು ಮಾಡಿದಿರ ಅಂತ ಅರ್ಥ. ಆ ಥರ ಅಂದ್ಕೊಳ್ಬಾರ್ದು ಅಂದರೆ ಬೇಗ ಕ್ಲಾರಿಟಿ ಕೊಡಿ ಮದರ್ ಇಂಡಿಯಾ. ಹೌದಮ್ಮ, ತಪ್ಪು ಮಾಡಿದವ್ರು ಸುಮ್ಮನೆ ಇರಬೇಕು. ತಪ್ಪು ಮಾಡಿಲ್ಲ ಅಂತಂದರೆ ಏನಾದರೂ ಮಾತಾಡ್ಬೋದು ಅಲ್ವಾ? ಮೌನದ ಹಿಂದೆ ನೂರಾರು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಪ್ಲೀಸ್ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಏನು ಅಂತ ಬೇಗ ಕ್ಲಿಯರ್ ಮಾಡಿ. ನೀವಿವತ್ತು 1000 ಪ್ರಶ್ನೆ ಕೇಳಿದ್ರು ಇವಳಿವತ್ತು ಬಾಯಿ ಬಿಡಲ್ಲ. ಯಾಕೆಂದರೆ ನೀವು ಕೇಳೋ ಪ್ರಶ್ನೆಗೆ ಇವಳ ಹತ್ರ ಉತ್ತರ ಇಲ್ಲ. ಸುಳ್ಳಿಗಿಂತ ಸತ್ಯಕ್ಕೆ ಹೆಚ್ಚು ಶಕ್ತಿ ಇರೋದು. ಇವತ್ತು ಸುಹಾಸಿನಿ ಸುಳ್ಳಿನ ಸಾಮ್ರಾಜ್ಯ ಕಳಚಿ ಬೀಳುತ್ತೆ. ಇವತ್ತಿಂದ ಈ ಮನೆ ಶುದ್ಧಿ ಆಗುತ್ತೆ. ಅಮ್ಮ ಮಾತಾಡಿ ಅಮ್ಮ, ಪ್ಲೀಸ್. ನಿಮ್ಮನ್ನೇ ಕೇಳ್ತಾ ಇರೋದು. ಪ್ಲೀಸ್ ಹೇಳಿ. ನೋಡಿ, ನೀವೀಗ ಸುಮ್ಮನೆ ನಿಂತಿದ್ರೆ ಆಗಲ್ಲ. ಉತ್ತರ ಕೊಡಿ. ಇಷ್ಟೊಂದು ಕ್ವೆಶನ್ಸಿಗೆ ಮೌನನೇ ಉತ್ತರ ಅಲ್ಲ. ಮದರ್ ಇಂಡಿಯಾ, ನಿಮ್ಮ ಕಣ್ಣೀರು ನೋಡಿ ನಾವು ಇಲ್ಲೇ ಕರ್ಗೋಗ್ಬಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡ್ತೀವಿ ಅಂತ ಅನ್ಕೊಳ್ಬೇಡಿ. ಇವತ್ತು ಏನೇ ಆದರೂ ನೀವು ಹೇಳಲೇಬೇಕು. ಹೇಳಕ್ ನಾವು ರೆಡಿ. ಹೇಳಿ. ನಿನ್ನೆ ಕೇಳ್ತಿರೋದು ಮದರ್ ಇಂಡಿಯಾ, ಹೇಳ್ತೀರಾ ಇಲ್ವಾ? ಸ್ಟಾಪ್ ಇಟ್ ವಿಕ್ರಾಂತ್. ಅಮ್ಮ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾರೆ ಅಂದರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಅರ್ಥ ಇರುತ್ತೆ, ರೀಸನ್ ಇರುತ್ತೆ. ನೀನು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬಾಯಿಗೆ ಬಂದಾಗ ಮಾತಾಡಿ ಅವ್ರಿಗೆ ಹರ್ಟ್ ಮಾಡಬೇಡ. ಅಗ್ರಜ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ವಿಕ್ರಾಂತ್, ಸ್ಟಾಪ್ ಇಟ್ ಅಂದೆ.